ಜಗವನ್ನು ಹೊರಸಿ ಹಿಂದಿ ಆಡಿದವ ಜಗವನ್ನು ಹೊರಸಿ ನಂಬಿದ ಭಕ್ತರಿಗೆ ಒಲವೇ ಜಗದಮ್ಮ ಮಾತಾಯಿ ಭಕ್ತರ ಮನೆ ಜಗದಮ್ಮ ಭಕ್ತರ ಮನೆ ಜಗದಮ್ಮ ಒಲವೇ ತಾಯಿ ನಿನ್ನ ಭಜನೆ ನಾನು ಮರೆಯಲಾರೆನು ಎಂದು ಮನೆ ಮನೆಗೂ ತೆರಳಿ ಹಾಡುತ್ತಿದ್ದ ಗೋಂದಳಿ ವೆಂಕಪ್ಪನನ್ನ ದೇವರೂ ಮರೆತಿಲ್ಲ. ಶಾಲೆಯ ಮೆಟ್ಟಿಲನ್ನೇ ಹತ್ತದ ವೆಂಕಪ್ಪ ಗೌರವ ಡಾಕ್ಟರೇಟ್ ಪಡೆದಿದ್ದಲ್ಲದೆ ಈಗ ಪದ್ಮಶ್ರೀ ಪ್ರಶಸ್ತಿ ಪಡೆಯುವುದರ ಮೂಲಕ ದೇಶವೇ ಬಾಗಲಕೋಟೆಯತ್ತ ತಿರುಗಿ ನೋಡುವಂತೆ ಮಾಡಿದ್ದಾರೆ. ಹೌದು, ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿರುವ ಡಾಕ್ಟರ್ ಅಂಬಾಜಿ ವೆಂಕಪ್ಪ ಸುಗತೇಕರ್ ನಡೆದು ಬಂದ ಹಾದಿಯೇ ರೋಚಕ. ಕಿತ್ತು ತಿನ್ನುವ ಬಡತನದ ಮಧ್ಯೆಯೂ ಎಂದಿಗೂ ದೇವಿ ಸ್ಮರಣೆಯನ್ನ ಬಿಟ್ಟವರಲ್ಲ. ಜನ ಒಪ್ಪಲಿ ಒಪ್ಪದೇ ಇರಲಿ ಮನೆ ಮನೆಗೆ ತೆರಳಿ ದೇವಿ ಹಾಡು ಹಾಡುತ್ತಾ ಭಿಕ್ಷೆ ಬೇಡಿ ಜೀವನ ಸಾಗಿಸಿದ ವೆಂಕಪ್ಪ ಸುಗತೇಕರ್ ಅವರನ್ನ ದೇವರು ಎಂದಿಗೂ ಕೈಬಿಟ್ಟಿಲ್ಲ. ಸದಾ ಹಸನ್ಮುಖಿಯಾಗಿರುತ್ತಿದ್ದ ವೆಂಕಪ್ಪ ತಮ್ಮ ಮೇಲೆ ಯಾರೇ ರೇಗಿದರೂ ತಾನೆಂದು ಸಿಟ್ಟು ತೋರುತ್ತಿರಲಿಲ್ಲ. ಆ ವಿನಯತೆಯೇ ಇಂದು ಅವರನ್ನ ಪದ್ಮಶ್ರೀಗರಿಗೆ ತಂದು ನಿಲ್ಲಿಸಿದೆ. ಕಾಲಿಗೆ ಚಪ್ಪಲೆಯನ್ನು ಮೆಟ್ಟದೆ ಗೋಂದಳಿ ಹಾಡು ಹಾಡುತ್ತಿದ್ದ ಸಾಮಾನ್ಯನೊಬ್ಬ ಪದ್ಮಶ್ರೀ ಪಡೆಯುತ್ತಿರುವುದು ಎಂಥವರು ಕೂಡ ಎದ್ದು ನಿಂತು ಕುಣಿಯುವಷ್ಟು ಸಂಭ್ರಮವನ್ನು ಹೊತ್ತು ತಂದಿದೆ. ಮೇ 1, 1943ರಲ್ಲಿ ಜನಿಸಿದ ವೆಂಕಪ್ಪ ಸುಗತೇಕರ್ ತಮ್ಮ ತಂದೆ ಅಂಬಾಜಿ ಸುಗತೇಕರ್ ಅವರಿಂದ ಪ್ರಭಾವಿತರಾಗಿ ಗೋಂದಳಿ ಕಲಿತರು. 3 ಹೆಣ್ಣು ಮಕ್ಕಳು, 2 ಗಂಡು ಮಕ್ಕಳಿದ್ದು ಮಕ್ಕಳಾದ ಹನುಮಂತ ಹಾಗೂ ಅಂಬಾಜಿ ಕೂಡ ಗೋಂದಳಿ ಕಲೆಯನ್ನು ಮುಂದುವರಿಸಿದ್ದಾರೆ. ಗೋಂದಳಿ ಕಲೆಯನ್ನು ಚಿಕ್ಕಂದಿನಿಂದಲೂ ಕಲಿತಿರುವ ವೆಂಕಪ್ಪ ಎಂದಿಗೂ ಶಾಲೆಯ ಮೆಟ್ಟಿಲು ಹತ್ತಿದವರಲ್ಲ. 1000ಕ್ಕೂ ಹೆಚ್ಚು ಗೋಂದಳಿ ಪದ, 100ಕ್ಕೂ ಅಧಿಕ ಗೋಂದಳಿ ಕಥೆಗಳನ್ನು ಹೇಳುವ ಅವರು ತಮ್ಮ ಕುಟುಂಬಕ್ಕೂ ಇದೇ ಗೋಂದಳಿ ಸಂಸ್ಕಾರ ನೀಡಿದ್ದಾರೆ. ನಾವು ಬಾಲ್ಯ ವಯಸ್ಸದಿಂದನೂ ನಾವು ಹಾಡಿಕೆ ನಮ್ಮ ಮಂತಂದೊಳಗೆ ನಮ್ಮ ಹಿರಿಯರು, ನಮ್ಮ ಅಜ್ಜ, ನಮ್ಮ ದೊಡ್ಡಪ್ಪ, ಮುತ್ಯ, ಕಾಕ ಇವರೆಲ್ಲರೂ ಏನದ ನಮಗೆ 1 ಮಂದಿ ಒಳಗೆ ಯಾರೂ ಶಿಕ್ಷಣ ಅವಾಗ ಯಾರೂ ಕಲಿತಿದ್ದಿಲ್ಲ. ಕಲೀಲಾರದೆ ಕತಿ ಪದಗಳು ಬಾಯ್ಪಾಟ್ ಮಾಡ್ತಿದ್ರು ಮನೆಯಲ್ಲಿ. ದಿವಸ ಹೆಂಗೆ ನೀವು ಶಾಲೆ ಅಭ್ಯಾಸ ಮಾಡ್ತೀರಿ, ನಮ್ಮ ಮನೆಯೊಳಗೆ ಹಂಗೆ ನಿತ್ಯ ಪ್ರಮಾಣ ಸಂಬಳ ಚೌಡಿಕೆ ತೊಗೊಂಡು ವಾದ್ಯ ನುಡಿಸುತ್ತಾ ಹಾಡೋದಿತ್ತು. ಅದಕ್ಕೆ ಪ್ರಮಾಣ ಅವರು ನಮ್ಮನ್ನು ಕಲಿಸ್ತಾ ಅವರು ನೋಡಿ ನಾವು ಕಲ್ತೀವಿ. ಅಲ್ಲಿಂದ ನಾವು ಕಲಿತು ಮತ್ತು ನಾವು ಆ ಗಾಡಿ ಬೇರೆ ಬೇರೆ ದೇಶದಲ್ಲಿ, ಹಳ್ಳಿಗಳಲ್ಲಿ, ತಾಲೂಕುಗಳಲ್ಲಿ ಒಂದು ಹಳ್ಳಿ ಒಳಗೆ ನಾವು ಹಾಡಿಕೆ ಮಾಡಿ ರಾಜ್ಯ ಪ್ರಶಸ್ತಿ, ಮೊದಲ ಅಕಾಡೆಮಿ ಪ್ರಶಸ್ತಿ, ಅಕಾಡೆಮಿ ಆದಿಂದ ರಾಜ್ಯ ಪ್ರಶಸ್ತಿ, ಮತ್ತು ಜಾನಪದ ಶ್ರೀ ಪ್ರಶಸ್ತಿ, ಈಗ ಮೊನ್ನೆ ಆಗಿದ್ದು ಡಾಕ್ಟರೇಟ್ ಪದವಿ, ಹೀಗೆಲ್ಲ ಭಾಳ ಸಿಕ್ಕವ್ರಿದ್ದಾರೆ. ನಾವು ಸಾಲಿ ಇಲ್ರಿಪ್ಪ, ಇದೇ ನಮಗೆ ಸಾಲಿ, ನಮ್ಮ ಹಿರಿಯರು ಕಲ್ತಿಲ್ಲ, ನಮಗೆ ಅವರು ಕಲಿಸಲಿಲ್ಲ. ಭಾಳ ಗಂಭೀರ ಪರಿಸ್ಥಿತಿ ಅವಾಗಿನ ಕಾಲಮಾನ. ನಮಗೆ ಚಂದ ಅನ್ನಿಸ್ತೈತೆ ರೀ, ನಮಗೆ ಭಾಳ ಆನಂದ ಆಗ್ತದೆ, ನಮಗೆ ಭಾಳ ಸಂತೋಷ ಇದೆ. ಸೇವಾರಿದು 2022ರಲ್ಲಿ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್, 2017ರಲ್ಲಿ ಜಾನಪದ ಶ್ರೀ ಪ್ರಶಸ್ತಿ, 2012ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, 2004ರಲ್ಲಿ ಕರ್ನಾಟಕ ಜಾನಪದ ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ, 2022ರಲ್ಲಿ ರಾಜ್ಯ ಹಿರಿಯ ನಾಗರಿಕ ಪ್ರಶಸ್ತಿ, 2009ರಲ್ಲಿ ಕರ್ನಾಟಕ ಜಾನಪದ ಪರಿಷತ್ತಿನ ದೊಡ್ಡ ಮನೆ ಪ್ರಶಸ್ತಿ, 2016ರಲ್ಲಿ ಜಾನಪದ ಲೋಸಿರಿ ಗೌರವ ಪ್ರಶಸ್ತಿ, 2017ರಲ್ಲಿ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ಚಾವಡಿ ಪ್ರಶಸ್ತಿಗಳು ಸೇರಿದಂತೆ 17 ಪ್ರಶಸ್ತಿಗಳನ್ನು ಇವರು ಪಡೆದಿದ್ದಾರೆ.
ಆಕಾಶವಾಣಿಯಲ್ಲಿ 52 ಬಾರಿ, ದೂರದರ್ಶನದಲ್ಲಿ 18 ಬಾರಿ ಸೇರಿ ದೇಶದ ನಾನಾ ಭಾಗಗಳಲ್ಲಿ ಅವರು ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಬರೀ ಹಾಡ ಕಲ್ತು ಇವತ್ತು ಕಲ್ತು ನಾಳೆ ಹಾಡಿ ಸುಮ್ಮನೆ ಕುಂದ್ರೋದಿಲ್ಲ. ಸದಾ ಮನೆಗೆ ಹೋಗ್ತೀವಿ. ಮನೆಯಲ್ಲಿ ಮಂಗಳವಾರ ಶುಕ್ರವಾರ ಭಕ್ತರಲ್ಲಿ ಹೋಗ್ತೀವಿ. ಹಳ್ಳಿಗಳಾಗೂ ಹಾಡಕ್ಕೆ ಹೋಗ್ತೀವಿ. ನಮ್ಮದು ಈ ಗರದಾಣ ವಾಸಣಿನೇ ಹಂಗದ. ಉತ್ಸಾಹ ಅಂದ್ರೆ ಏನು, ಆಕಿ ದೇವಿ ನಾಮಸ್ಮರಣೆ ಜನ್ಮ ಪವಿತ್ರ ಆಗ್ತದ್ರಿ. ಒಳ್ಳೆಯವರು ಅನ್ನುವಂಥ ಶಬ್ದ ಬರ್ತದ, ಕೆಟ್ಟವರಲ್ಲ ಒಳ್ಳೆಯವರಪ್ಪ ಅನ್ನುವಂಥದ್ದು. ಇದರ ಸೇವಾ ಅಂದ್ರೆ ಏನಪ್ಪ? ಗಾಯನ ವಿದ್ಯಾ, ಧರ್ಮ ವಿದ್ಯಾ ಎಲ್ಲರಿಗೂ ಬರೋದಿಲ್ಲ. ಅದು ಏನೋ ಜಗದಂಬಿ ಹಿರಿಯರ ಪುಣ್ಯದಿಂದ, ಪಂಡರಿನಾಥನ ಪುಣ್ಯದಿಂದ ಇಲ್ಲಿವರೆಗೆ ಒಳ್ಳೆಯದನ್ನುವಂಥದ್ದು ಅನಿಸಿಕೊಂಡು ಬಂದೀವಿ. ಕರೆಯಪ್ಪ, ನಾವು ಸಾಲಿ ಕಲೀಲಿಗೂ ಪರವಾಗಿಲ್ಲ, ನಾವು ಅಂಥದ್ದಿಂಥ ಶಬ್ದಗಳ ಅನಿಸಿಕೊಂಡಿಲ್ಲ. ಇದ್ರ ಸೇವಾನಿಂದ ಆ ಸದ್ಗತಿ ಅದ ರೀ. ಸೇವಾದಿಂದ ಸದ್ಗತಿ ಅದ. ನಾವು ದೊಡ್ಡ ದೊಡ್ಡ ಮಠಮಾನ್ಯದೊಳಗೆ ಹಾಡಿ ಬರ್ತೀವಿ, ವೈರಾಗ್ಯನೂ ಆಡ್ತೀವಿ, ಭಕ್ತಿಯೂ ಆಡ್ತೀವಿ. ಒಂದು ಹಾಡೇ ತೋರಿಸಲಿ ನಿನಗೆ. ತಂಗಿ ಹೋಗುನು ಬಾರಮ್ಮ ತಯ್ಯಾರಾಗಮ್ಮ, ತಂಗಿ ಹೋಗುನು ಬಾರಮ್ಮ, ತಂಗಿ ಹೋಗುನು ಬಾರ, ತಡವ ಮಾಡುದು ಯಾಕೆ, ತಂಗಿ ಹೋಗುನು ಬಾರಮ್ಮ, ಚಂದುಳದ ಡಾಬಗಿಡಬೇಕ, ಗಂಧ ಕಸ್ತೂರಿ ಬಟ್ಟು ಗಮಕದಿಂದಲಿ ನಿಟ್ಟು ಆನಂದ ಸ್ಥಳದಲ್ಲಿ ಮಾಲಿಂಗನ ಕೂಡಬೇಕ, ತಂಗಿ ಹೋಗುನು ಬಾರಮ್ಮ, ಅಕ್ಕ ನಾನು ನೀ ನಂಬುದಳಿಬೇಕ, ಅಕ್ಕ ನಾನು ನೀ ನಂಬುದಳಿಬೇಕ. ಕಳೆದ ವರ್ಷ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಗೋಂದಳಿ ಪರಂಪರೆ ಉಳಿಸಿಕೊಂಡು ಬಂದಿರುವ ವೆಂಕಪ್ಪ ಸುಗತೇಕರ್ ಸಾಧನೆಯನ್ನು ಸ್ಮರಿಸಿದ್ದರು. ರವಿವಾರ ನಡೆಯಲಿರುವ ಗಣರಾಜ್ಯೋತ್ಸವ ಪರೇಡ್ ವೀಕ್ಷಣೆಗೂ ಅವರಿಗೆ ಕೇಂದ್ರ ಸರ್ಕಾರದ ಅಧಿಕೃತ ಆಹ್ವಾನ ಬಂದಿದ್ದು, ಶನಿವಾರ ಸಂಜೆಯೇ ಅವರು ದೆಹಲಿಗೆ ತೆರಳಿದ್ದಾರೆ. ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದಿರುವುದು ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ನಾಡು ಮುಳುಗಡೆ ನಗರಿಗೆ ಮುಕುಟಪ್ರಾಯವಾಗಿದೆ. TV10 ನ್ಯೂಸ್, ಬಾಗಲಕೋಟೆ. ಜಗದ